ರಾಮನಗರದಲ್ಲಿ ನಡೀತಾ ಇರುವ ವಕೀಲರು ವರ್ಸಸ್ ಪೊಲೀಸರ ನಡುವಿನ ಸಂಘರ್ಷ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ರಾಮನಗರದ ಐಜೂರು ಠಾಣೆ PSI ನನ್ನ ಈಗ ಅಮಾನತು ಮಾಡಲಾಗಿದೆ. ವಕೀಲರ ಹೋರಾಟಕ್ಕೆ ಕೊನೆಗೂ ಮಣಿದಿದೆ ರಾಜ್ಯ ಸರ್ಕಾರ. ರಾಮನಗರದ ಐಜೂರು ಠಾಣೆ PSI ಅಮಾನತು. ವಕೀಲರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಕೊನೆಗೂ ಕೂಡ ಮಣಿದಿದೆ. ಐಜೂರು PSI ಸೈಯದ್ ತನ್ವೀರ್ ಸಸ್ಪೆಂಡ್ ಆಗಿದ್ದಾರೆ. ವಕೀಲರ ವಿರುದ್ಧ ಸುಳ್ಳು FIR ದಾಖಲಿಸಿದ್ರು ಎನ್ನುವ ಆರೋಪ ಅವರ ಮೇಲಿತ್ತು. 40ಕ್ಕೂ ಅಧಿಕ ವಕೀಲರ ಮೇಲೆ ಸುಳ್ಳು FIR ಅನ್ನ ದಾಖಲು ಮಾಡಿದ್ರು ಐಜೂರು PSI. ಹಾಗಾಗಿ ಅವರ ಅಮಾನತಾಗಲೇಬೇಕು ಅಂತ ವಕೀಲರು ಪಟ್ಟು ಹಿಡಿದಿದ್ರು. ಈಗ ಕೊನೆಗೂ ಕೂಡ ಸಸ್ಪೆಂಡ್ ಮಾಡಲಾಗಿದೆ. ನಾಳೆ ವಿಧಾನಸೌಧ ಚಲೋಗೆ ಕರೆ ಕೊಟ್ಟಿದ್ರು ವಕೀಲರು. ಮುಜುಗರವನ್ನ ತಪ್ಪಿಸಿಕೊಳ್ಳಲು ಸಸ್ಪೆಂಡ್ ಮಾಡಲಾಗಿದೆ. ರಾಜ್ಯ ಸರ್ಕಾರ ಕೊನೆಗೂ ಕೂಡ ವಕೀಲರ ಹೋರಾಟಕ್ಕೆ ಮಣಿದು ಸಸ್ಪೆಂಡ್ ಮಾಡಿದ್ದಾರೆ PSI ನನ್ನ. ಈ ಮೂಲಕ ಮುಜುಗರವನ್ನ ತಪ್ಪಿಸಿಕೊಳ್ಳುವಂತಹ ಯತ್ನವನ್ನ ಮಾಡಲಾಗಿದೆ. ವಕೀಲರ ವಿರುದ್ಧ ಸುಳ್ಳು FIR ಅನ್ನ ದಾಖಲಿಸಲಾಗಿತ್ತು. ಬಾರಿ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗೈತಿದು. ವಕೀಲರ ಹೋರಾಟಕ್ಕೆ ಕೊನೆಗೂ ಸರ್ಕಾರ ಮಣಿದಿದೆ. ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. PSI ತನ್ವೀರ್ ಇವರನ್ನ ಅಮಾನತು ಮಾಡಬೇಕು. 40 ವಕೀಲರ ಮೇಲೆ ಸುಖಾಸುಮ್ನೆ ದೂರನ್ನ ಹಾಕಿದ್ದಾರೆ. ಇದು ವಕೀಲರು ಮಾಡ್ತಾ ಇದ್ದಂತಹ ಆರೋಪ. ಜೊತೆಗೆ ಪಟ್ಟು PSI ಅಮಾನತು ಆಗಬೇಕು ಅನ್ನೋದು. ಕೊನೆಗೂ ಸುದೀರ್ಘ ಹೋರಾಟ ಜೊತೆಗೆ ಸಂಘರ್ಷದ ಬಳಿಕ ಕೊನೆಗೂ ಸರ್ಕಾರ ರಾಮನಗರದ ಐಜೂರು ಠಾಣೆಯ PSI ಆಗಿರುವ ಸೈಯದ್ ತನ್ವೀರ್ ಅವರನ್ನ ಸಸ್ಪೆಂಡ್ ಮಾಡಿದೆ. ವಕೀಲರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ವಿಧಾನಸೌಧ ಚಲೋಗೂ ಕೂಡ ಕರೆ ಕೊಟ್ಟಿದ್ರು ವಕೀಲರು. ನಿನ್ನೆಯೂ ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿತ್ತು. ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾವ ಮಟ್ಟದಲ್ಲಿ ಜನ ಸೇರಿದ್ರು, ಅಲ್ಲಿ ವಕೀಲರು ಸೇರಿದ್ರು ಅನ್ನೋದನ್ನ ಕೇವಲ ವಕೀಲರಷ್ಟೇ ಅಲ್ಲ, ಈ ವಕೀಲರು ವರ್ಸಸ್ ಪೊಲೀಸರ ಸಂಘರ್ಷದ ಮಧ್ಯೆ ಇದು ರಾಜಕೀಯ ತಿರುವನ್ನ ಕೂಡ ಪಡೆದುಕೊಂಡಿತ್ತು. ಅಲ್ಲಿ ಮೈತ್ರಿ ನಾಯಕರು ಕೂಡ ಬಂದಿದ್ರು. ಕುಮಾರಸ್ವಾಮಿ, ಅಶೋಕ್ ಕೂಡ ಬಂದು ವಕೀಲರ ಈ ಹೋರಾಟಕ್ಕೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಸರ್ಕಾರದ ಮೇಲೆ ಒತ್ತಾಯವನ್ನ ಕೂಡ ಮಾಡಿದ್ರು. 2 ದಿನಗಳಿಂದ ಈ ಪ್ರತಿಭಟನೆ ನಡೀತಾ ಇತ್ತು. ಹಾಗಾಗಿ ಆ ಮುಜುಗರವನ್ನ ತಪ್ಪಿಸಿಕೊಳ್ಳೋದಕ್ಕೆ ಕೊನೆಗೂ PSI ಸೈಯದ್ ತನ್ವೀರ್ ಅವರನ್ನ ಸಸ್ಪೆಂಡ್ ಮಾಡಿದೆ ರಾಜ್ಯ ಸರ್ಕಾರ. ವಕೀಲರಿಗೆ ಒಂದು ಹಂತದ ಜಯ ಸಿಕ್ಕಂತಾಗಿದೆ. 40 ವಕೀಲರ ವಿರುದ್ಧ ಸುಳ್ಳು ಕೇಸ್ ದಾಖಲಾಗಿದೆ. ರಾಮನಗರದಲ್ಲಿ ನಡೀತಾ ಇರುವಂತಹ ಪೊಲೀಸರು ವರ್ಸಸ್ ವಕೀಲರ ವಾರ್ ಏನಿದೆ, ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಸಸ್ಪೆಂಡ್ ಆಗಿರುವಂತಹ PSI ತನ್ವೀರ್, ಮತ್ತೊಂದೆಡೆ ವಕೀಲ ಚಾಂದ್ ಪಾಷಾ ಅವರ ಫೋಟೋ ನೋಡ್ತಾ ಇದ್ದೀವಿ. ಏನು ವಿಚಾರ ಅಂತ ನೋಡ್ತಾ ಹೋದ್ರೆ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಮಾಡಿರ್ತಾರೆ. ರಾಮನಗರದ ಈ ವಕೀಲ ಚಾಂದ್ ಪಾಷಾ ಜ್ಞಾನವಾಪಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್. ಆ ಪೋಸ್ಟ್ ಒಂದು ದೊಡ್ಡ ವಾರ್ಗೆ ಕಾರಣ ಆಗುತ್ತೆ. ವಾರಾಣಸಿ ನ್ಯಾಯಾಧೀಶರನ್ನ ನಂದಿಸಿ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಹಾಕಿರ್ತಾರೆ ಚಾಂದ್ ಪಾಷಾ. ಆಗ ಹಿಂದೂಪರ ಕಾರ್ಯಕರ್ತರು SP ಮತ್ತು ವಕೀಲರ ಸಂಘಕ್ಕೆ ಈ ಬಗ್ಗೆ ದೂರು ಕೊಡ್ತಾರೆ ಚಾಂದ್ ಪಾಷಾ ವಿರುದ್ಧ. ಇದೇ ವಿಚಾರಕ್ಕೆ ಪ್ರತಿಮಾ ಒಂದು ಕಾರಣ ಇದೆ. ಅಂದ್ರೆ ಕಳೆದ ತಿಂಗಳು 30ನೇ ತಾರೀಕು ಉತ್ತರ ಪ್ರದೇಶದ ವಾರಣಾಸಿ ಕೋರ್ಟ್ ಕೊಟ್ಟಂತಹ ಒಂದು ತೀರ್ಪು. ಆ ತೀರ್ಪು ಏನು ಅಂತಂದ್ರೆ, ಜ್ಞಾನವಾಪಿ ಮಸೀದಿಯ ಕೆಳ ಮಹಡಿಯಲ್ಲಿ ಹಿಂದೂಗಳು ಪೂಜೆಯನ್ನ ಮಾಡಬಹುದು ಅಂತ ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ತಾರೆ. ಸೊ ನ್ಯಾಯಾಧೀಶರ ಆ ತೀರ್ಪು ಚಾಂದ್ ಪಾಷಾ ಅವರನ್ನ ಕೆರಳಿಸುತ್ತೆ. ಹಾಗಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾರೆ. ಅವರು ಹಾಕಿದಂತಹ ಪೋಸ್ಟ್ನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ, ಸ್ಕ್ರೀನ್ ಶಾಟ್ ಅನ್ನ ನೀವು ನೋಡ್ತಾ ಇದ್ದೀರಿ. ಸೊ ಚಾಂದ್ ಪಾಷಾ ಅವರು ಹಾಕಿದಂತಹ ಈ ಪೋಸ್ಟ್ ಹಿಂದೂ ಪರ ಸಂಘಟನೆಯವರ ಆಕ್ರೋಶಕ್ಕೆ ಕಾರಣ ಆಗತ್ತೆ. ಆ ಸಂಘಟನೆಯವರು ವಕೀಲರ ಸಂಘಕ್ಕೆ ಹೋಗಿ ತಮ್ಮ ಅಳಲನ್ನ ತೋಡ್ಕೊಳ್ತಾರೆ. ಆತನ ವಿರುದ್ಧ ಕೇಸ್ ಆಗಬೇಕು ಅಂತ. ಈ ಚಾಂದ್ ಪಾಷಾ ವಕೀಲ ಹೌದು, ಇದರ ಜೊತೆಗೆ DYSPಯ ಕಾರ್ಯಕರ್ತವೂ ಕೂಡ ಆಗಿದ್ರು. ಸೊ ಹಾಗಾಗಿ ಆತನ ವಿರುದ್ಧ ಕ್ರಮ ಆಗಲೇಬೇಕು ಅಂತ ವಕೀಲರ ಬಳಿ ಹೋಗ್ತಾರೆ. ಸೊ ವಕೀಲರು ಆತನ ವಿರುದ್ಧ ಕೇಸ್ ಹಾಕೋದಕ್ಕೆ ಮುಂದಾಗ್ತಾರೆ. ಆದರೆ ಚಾಂದ್ ಪಾಷಾ ಬೆಂಬಲಿಗರು ಇದನ್ನ ಒಪ್ಪೋದಿಲ್ಲ. ಸೊ ಅವರು ಹೋಗಿ ಮನವಿಯನ್ನ ಮಾಡ್ತಾರೆ ಆತನ ವಿರುದ್ಧ ಕೇಸ್ ಹಾಕಬಾರ್ದು ಅಂತ. ಸೊ ಆಗ ಶುರುವಾದಂತಹ ಒಂದು ಗಲಾಟೆ, ಸಂಘರ್ಷ ಇಷ್ಟು ದೊಡ್ಡ ಮಟ್ಟಕ್ಕೆ ಬರುತ್ತೆ. ಹಾಗಿದ್ರೆ ಈಗೇನಾಗ್ತಾ ಇದೆ? ಸದ್ಯದ
ಸ್ಥಳದ ಚಿತ್ರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ರಿಪೋರ್ಟರ್ ಜಗದೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ವಕೀಲರು ವರ್ಸಸ್ ಪೊಲೀಸರ ಸಮರದಲ್ಲಿ ಮೊದಲ ಹಂತದ ಜಯ ವಕೀಲರಿಗಾಗಿದೆ ಅಂತ ಅನ್ಸುತ್ತೆ PSI ಅಮಾನತಿನೊಂದಿಗೆ. ಈಗ ವಕೀಲರು ಏನ್ ಮಾಡ್ತಾರಂತೆ? ಅವರ ಹೋರಾಟ ಮತ್ತೆ ಮುಂದುವರಿಯುತ್ತಂತ ಏನ್ ಆಗ್ರಹಿಸ್ತಾ ಇದ್ದಾರೆ? ಪ್ರತಿಮಾ, ಕಳೆದ 8 ದಿನಗಳಿಂದ ಏನು ವಕೀಲರು ಒಂದು ಪ್ರತಿಭಟನೆಯನ್ನ ಮಾಡ್ಕೊಂಡ್ ಬರ್ತಿದ್ರು. ಏನಂದ್ರೆ ವಕೀಲರ ಮೇಲೆ ರಾಮನಗರದ ಹೈಜೂರು ವೃತ್ತದಲ್ಲಿ PSI ತನ್ವೀರ್ ಅವರು ಹಾಕಿದಂತ ಕೇಸನ್ನು ವಿರೋಧಿಸಿ ಈ ಒಂದು ಪ್ರತಿಭಟನೆ ನಡೀತಾ ಇತ್ತು. ಈ ಪ್ರತಿಭಟನೆ ಶಾಂತಿಯುತವಾಗಿತ್ತು. ಹಾಗಾಗಿ ರಾಮನಗರ SP ಗೆ ಹಾಗೂ DC ಗೂ ಕೂಡ ಮನವಿ ಮಾಡಿದ್ರು. ಏನಂತಂದ್ರೆ ಈತ ಸುಳ್ಳು ದೂರು ಹಾಕಿದ್ದಾನೆ, ಹಾಗಾಗಿ ಅದನ್ನ ಸಸ್ಪೆಂಡ್ ಮಾಡಿ, ಹಾಗಾಗಿ ಅದನ್ನ ಸಸ್ಪೆಂಡ್ ಮಾಡದೇ ಇದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅದೇ ನಂತರ ಆದ್ರೆ ಸಸ್ಪೆಂಡ್ ವಿಚಾರಕ್ಕೆ ರಾಮನಗರ ಜಿಲ್ಲಾಡಳಿತ ಬರ್ಲಿಲ್ಲ. ಆ ನಂತರ ಈ ಹೋರಾಟ ಉಗ್ರ ರೂಪಕ್ಕೆ ತಡೆದು 2 ದಿನಗಳ ಹಿಂದೆ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. DC ಕಚೇರಿಗೆ ಮುತ್ತಿಗೆಯನ್ನು ಕೂಡ ಹಾಕಿದ್ರು. ಆ ನಂತರ ಅವರಾತ್ರಿ ಪ್ರತಿಭಟನೆಗೂ ಕೂಡ ಮುಂದಾದ್ರು. ತದನಂತರ ಈ ಅವರಾತ್ರಿ ಪ್ರತಿಭಟನೆಗೆ ಇದು ಏನಂದ್ರೆ ವಕೀಲರು ಮತ್ತೆ ಪೊಲೀಸರು ನಡೀತಿದ್ದಂತಹ ಪ್ರತಿಭಟನೆಗೆ ರಾಜಕೀಯ ಕೂಡ ಎಂಟ್ರಿ ಆಯ್ತು. ಏನು ಮಾಜಿ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಬಂದಿದ್ರು, ಹಾಗೂ ಈಗ ವಿರೋಧ ಪಕ್ಷ ನಾಯಕರಾಗಿರುವಂತ R ಅಶೋಕ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ರು. ಏನು ವಕೀಲರ ಒಂದು ಏನು ಅಳಿವಿತ್ತು ಅದನ್ನ ಕೇಳ್ಕೊಂಡು ನಿನ್ನೆ ಕೂಡ ಸದನದಲ್ಲೂ ಕೂಡ ಸುಮಾರು ವಿಸ್ತಾರವಾಗಿ ಚರ್ಚೆನೂ ಕೂಡ ನಡೆದ್ರು. ಆ ನಂತರ ಈಗ ರಾಜ್ಯ ಸರ್ಕಾರ ವಕೀಲರ ಪ್ರತಿಭಟನೆಗೆ ಮಣಿದಿದೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಇವತ್ತು PSI ತನ್ವೀರ್ ಏನಿದ್ದಾನೆ ಆತನನ್ನ ಸಸ್ಪೆಂಡ್ ಮಾಡುವ ಎಲ್ಲಾ ಸಾಧ್ಯತೆಗಳಿದೆ. ಅದು ಅಧಿಕೃತವಾಗಿ ಬೆಳಗ್ಗೆ 10 ಗಂಟೆಗೆ ಸರ್ಕಾರನ ಕೂಡ ಘೋಷಣೆ ಮಾಡುವಂತ ನಿಟ್ಟಿನಲ್ಲಿ ಇದೆ. ಹಾಗಾಗಿ ಈಗ ವಕೀಲರು ಕೂಡ ಒಂದು ಸಂಭ್ರಮಾಚರಣೆ ಅನುಭವಿಸ್ತಿರುವಂತದ್ದು. ಯಾಕೆಂತಂದ್ರೆ ಏನು ಸುಳ್ಳು ಆರೋಪನ ಹೊರಿಸಿ ಏನು ವಕೀಲರ ಮೇಲೆ FIR ದಾಖಲಾಗಿತ್ತು. ಆತನನ್ನ ಅಮಾನತು ಮಾಡ್ತಿದ್ದಂಗೆ ವಕೀಲರು ಕೂಡ ಇವತ್ತು ಅಮಾನತು ಆರ್ಡರ್ ಸರ್ಕಾರ ಘೋಷಣೆ ಮಾಡ್ತಿದ್ದಂಗೆನೆ ವಕೀಲರು ಕೂಡ ಪ್ರತಿಭಟನೆನ ಸಂಪೂರ್ಣವಾಗಿ ಕೈ ಬಿಡುವಂತ ಎಲ್ಲಾ ನಿರ್ಧಾರ ಕೂಡ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ಕಳೆದ 8 ದಿನಗಳಿಂದ ವಕೀಲರು ಹಾಗೂ ಪೊಲೀಸರು ನಡೀತಿರುವ ಜಟಾಪಟಿಗೆ ಇವತ್ತು ಅಂತ್ಯ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಏನಂತಂದ್ರೆ ವಕೀಲರಿಗೆ ಇದ್ದುದು ಒಂದೇ ಉದ್ದೇಶ, ಏನು ಸುಳ್ಳು ಆರೋಪಗಳಾಕಿ ಏನು 40 ಜನಕ್ಕೂ ಹಿನ್ನೆಲೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ, ಯಾಕಂತಂದ್ರೆ ವಕೀಲರ ವಿರುದ್ಧ, ಅದು ಕೂಡ 40 ವಕೀಲರ ವಿರುದ್ಧ FIR ದಾಖಲಾಗಿದ್ದಂಥದ್ದು. ಇವ್ರು ಹೇಳ್ತಿದ್ದಾರೆ ಸುಳ್ಳು FIR ದಾಖಲಾಗಿದೆ ಅಂತ. ಇಷ್ಟು ದೊಡ್ಡ ಮಟ್ಟದ ಸಂಘರ್ಷ ಆಗೋದಕ್ಕೆ ಕಾರಣ ಆದ್ರೂ ಏನು? ವಕೀಲರ ವಿರುದ್ಧ ಕೇಸ್ ಆಗೋದಕ್ಕೆ ಕಾರಣ ಏನು? ಜೊತೆಗೆ ಈ ಚಾಂದ್ ಪಾಷಾ ವಕೀಲ ಏನಿದ್ದಾರೆ, ಸೊ ಅವರ ಹಿನ್ನೆಲೆಯ ಬಗ್ಗೆ ಒಂಚೂರು ಮಾಹಿತಿ ಕೊಡೋದಾದ್ರೆ. ಮೇಡಮ್, ಏನು ಈ ಚಾಂದ್ ಪಾಷಾ ಇದಾನೆ, ಆತ ಇದೇ ಮೊದಲನೇ ಬಾರಿ ಅಲ್ಲ ಈತನ ಈ ರೀತಿ ಪೋಸ್ಟ್ ಹಾಕಿರೋದು. ಕಳೆದ ಈತ ಇದು 4ನೇ ಬಾರಿ ಏನು ವಕೀಲರ ಸಂಘದಿಂದ ಈತನನ್ನ ಹೊರಗಡೆ ಇಡುವಂತ ಕೆಲಸನ ಮಾಡ್ತಿರೋಂಥದ್ದು. ಯಾಕೆ ಅಂತಂದ್ರೆ ರಾಮನಗರದ ವಕೀಲರಿಗೂ ಮತ್ತು ಚಾಂದ್ ಪಾಷಾ ನಡುವೆ ಅವಾಗ ಈ ಜಿಟಾಪಟಿ ನಡೀತಾನೆ ಬರ್ತಾ ಇರೋದು. 2010ರಲ್ಲೂ ಕೂಡ ಆತನನ್ನ ಅಮಾನತ್ ಮಾಡಿದ್ರು, ಮತ್ತೆ 2018ರಲ್ಲೂ ಕೂಡ ಆತನನ್ನ ಅಮಾನತ್ ಮಾಡಿದ್ರು. ಹೀಗೆ ಹಲವಾರು ಪ್ರಕರಣಗಳಲ್ಲಿ ಆತ ಹಲವಾರು ಪೋಸ್ಟರ್ಗಳನ್ನ ಹಾಕೋದು, ಮತ್ತೆ ವಕೀಲರ ವಿರುದ್ಧನೇ ಕೂಡ ಪೋಸ್ಟರ್ಗಳು ಹಾಕುವಂತ ಕೆಲಸನ ಮಾಡ್ತಾನೆ ಬರ್ತಿದ್ದ. ಹಾಗಾಗಿ ಏನಂತಂದ್ರೆ ಆತನನ್ನ ಹೊರಗಡೆ ಹಾಕೋದು, ಮತ್ತೆ ವಕೀಲರು ತಿರ್ಗಾ ಚರ್ಚೆ ಮಾಡಿ ಆತನನ್ನ 6 ತಿಂಗಳು ಮತ್ತೆ 1 ವರ್ಷಗಳ ಕಾಲ ಆತನನ್ನ ಹೊರಗಡೆ ಇಟ್ಟು ತಿರ್ಗಾ ಸಂಘಕ್ಕೆ ಸೇರ್ಸ್ಕೊಳ್ಳುವಂತ ಕೆಲಸನೂ ಕೂಡ ಮಾಡಿದ್ರು. ಏನು ಈ ಬಾರಿ ಇದು 4ನೇ ಪ್ರಕರಣ ಆದ್ರಿಂದ ಈತನನ್ನ ಸಂಪೂರ್ಣವಾಗಿ ಏನು ವಕೀಲರ ಸಂಘ ಏನಿದೆ ಆ ಸಂಘದಿಂದ ಕೈ ಬಿಡ್ಲೇಬೇಕು ಅನ್ನೋ ಒಂದು ನಿರ್ಧಾರನ ಕೂಡ ಕೈಗೆತ್ಕೊಂಡಿದ್ರು. ಆ ನಂತರ ಏನಂತಂದ್ರೆ ರಾಮನಗರದ ಹಿಂದೂಪರ ಸಂಘಟನೆಗಳು ಮತ್ತೆ ವಕೀಲರು ಸೇರಿ ರಾಮನಗರ SP ಗೂ ಕೂಡ ದೂರು ನೀಡಿದ್ರು. ಈತನನ್ನ ಪೋಸ್ಟರ್ನ ಈ ತರ ಅವಹೇಳನಕಾರಿ ಹಾಕಿದ್ದಾರೆ. ಅದು ಅಲ್ಲದೆ ಒಬ್ರು ಏನಂತ ಜಡ್ಜ್ ವಿರುದ್ಧವಾಗಿ ಈ ತರ ಪೋಸ್ಟ್ ಅನ್ನ ಹಾಕಿರುವಂತದ್ದು ಇದು ಕೂಡ ಏನಂದ್ರೆ ತಪ್ಪಾಗಿದೆ. ಹಾಗಾಗಿ ಈತನನ್ನ ಅಮಾನತ್ ಮಾಡ್ಬೇಕು ಅಂತ. ಆ ನಂತರ ಏನಂತಂದ್ರೆ ಏನು ಈತನ ಪೋಸ್ಟರ್ ಗಳನ್ನ ನೋಡಿದಂತ ಹಲವಾರು ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ರು. ತದನಂತರ ಏನಂತಂದ್ರೆ ಚಾಂದ್ ಪಾಷಾ ಏನಿದಾನೆ ಆತನ ಬೆಂಬಲಿಗರು ವಕೀಲರ ಸಂಘಕ್ಕೆ ಹೋಗಿ ವಕೀಲರ ಕಾರ್ಯದರ್ಶಿಗೆ ಒಂದು ಮನವಿನ ಕೊಡ್ತಾರೆ. ಏನಂತಂದ್ರೆ ಈ ಬಾರಿ ಆತ ತಪ್ಪು ಮಾಡಿದ್ದಾನೆ, ಆತನನ್ನ ಕ್ಷಮಿಸ್ಬಿಡಿ, ಆತರ ಏನು ಮಾಡಕ್ ಹೋಗ್ಬೇಡಿ, ಈ ತರ ಆಗದೆ ಇರುವಂಗೆ ನಾವು ನೋಡ್ಕೊಳ್ತೀವಿ ಅಂತ ಕೂಡ ಒಂದು ಮನವಿಯನ್ನ ಮಾಡ್ತಾರೆ. ಆಗ ಮನವಿಯನ್ನ ಇಸ್ಕೊಂಡಂತ ತಿಮ್ಮೇಗೌಡರು ಮತ್ತೆ ಏನು ಹಿಂದೂಪರ ಏನು ಹಲವಾರು ದಲಿತ ಪರ ಸಂಘಟನೆಗಳಾಗೋದು ಮತ್ತೆ ಇನ್ನೂ ಹಲವಾರು ಸಂಘಟನೆಗಳು ಕೂಡ ಚಾಂದ್ ಪಾಷಾನ ಪರವಾಗಿ ಹೋಗಿರ್ತಾರೆ. ಆ ನಡುವೆ ವಕೀಲರ ಸಂಘದಲ್ಲಿ ಚಾಂದ್ ಪಾಷಾ ಬೆಂಬಲಿಗರು ಮತ್ತೆ ವಕೀಲರು ಕೂಡ ನಡುವೆ ಒಂದು ಜಟಾಪಟಿ ನಡೆಯುತ್ತೆ. ಆ ಜಟಾಪಟಿಗೆ ಏನು ಈ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಅವರು ಕೂಡ ಸ್ಥಳಕ್ಕೆ ಹೋಗಿ ಅಲ್ಲಿದ್ದಂತ CCTV ಫುಟೇಜ್ ನೆಲ್ಲ ತೆಗೆದುಕೊಂಡು ಬರ್ತಾರೆ. ಅವತ್ತೇ ಕೂಡ ವಕೀಲರು ಕೂಡ ರಾಮನಗರ ಹೈಜೂರು ಠಾಣೆಯಲ್ಲಿ 10 ಜನರ ಮೇಲೆ ಒಂದು FIR ಹಾಕ್ಬೇಕು ಅಂತ ಒಂದು ಕಂಪ್ಲೇಂಟ್ ಕೂಡ ಕೊಡ್ತಾರೆ. ತದನಂತರ ಆ ಕಂಪ್ಲೇಂಟ್ ಹಾಕ್ತಿದಂಗೆನೆ ಮಾರ್ನೆಗೆ ಇವರು ಕೂಡ ಹೋಗಿ ಯಾರ ಮೇಲೆ FIR ಆಗಿರುತ್ತೆ ಆತನೇ ಹೋಗಿ ತಿರ್ಗಾ ಇವ್ರು 40 ಜನದ ಮೇಲೆ ಕಂಪ್ಲೇಂಟ್ ನ ಇಶ್ಯೂ ಮಾಡಿರ್ತಾರೆ. ಈ 40 ಜನರಲ್ಲಿ 10 ಜನ ಅವತ್ತು ಕೋರ್ಟ್ ಅಲ್ಲೇ ಇರಲ್ಲ. ಆ ಕೋರ್ಟ್ ಅಲ್ಲಿ ಇಲ್ದೇ ಇರೋರ ಮೇಲೂ ಕೂಡ ಈ ಒಂದು FIR ಆಗಿದೆ. ಹಾಗಾಗಿ ಈ ರೀತಿ ಇಲ್ದೇ ಇದ್ದವ್ರ ಮೇಲೂ ಯಾಕೆ FIR ಮಾಡಿದ್ದಾರೆ
ಮತ್ತೆ ಅವ್ರಿಗೆ ಬೇಕಾದಂತವ್ರ ಮೇಲೆ FIR ಮಾಡಿದ್ದಾರೆ. ಹಾಗಾಗಿ ಇದು ವಿರೋಧ ಇದೆ. ಯಾಕೆಂದ್ರೆ ಸ್ಥಳಕ್ಕೆ ಸಬ್ ಇನ್ಸ್ಪೆಕ್ಟರ್ ಕೂಡ ಬಂದಿದ್ರು ಕೂಡ ಯಾರ್ಯಾರು ಇದಾರೆ ಅಂತ ನೋಡಿದ್ರು ಕೂಡ ಈ ರೀತಿ 40 ಜನ ಮೇಲೆ ಒಂದು FIR ಹಾಕ್ ಮಾಡಿದ್ದಾರೆ. ಮತ್ತೆ FIR ಮಾಡಿ 2 ದಿನಗಳ ಕಾಲ ಏನಂದ್ರೆ ವಕೀಲರು ಕೂಡ ಗೊತ್ತಿರಲ್ಲ. FIR ಮಾಡಿದ್ಮೇಲೆ ಯಾಕೆ ಇದನ್ನ ಗೌಪ್ಯವಾಗಿ ಇಟ್ಟಿದ್ದಾರೆ, ಆ ನಿಟ್ಟಿನಲ್ಲಿ ಈತನ ಸಸ್ಪೆಂಡ್ ಮಾಡ್ಲೇಬೇಕು ಅನ್ನೋ ಹೋರಾಟಕ್ಕೆ ವಕೀಲರ ಸಂಘ ಇಳಿಯುತ್ತೆ. ಶಾಂತಿಯುತವಾಗಿ ವಕೀಲರ ಸಂಘದ ಎದುರುಗಡೆ ಸುಮಾರು 4 ದಿನಗಳ ಕಾಲ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ. ಆದ್ರೆ ಪ್ರತಿಭಟನೆಗೆ ಮಣಿದೆ ಅಂತ ಏನು ಜಿಲ್ಲಾಡಳಿತಕ್ಕೆ ಒಂದು ಬಿಸಿ ಮುಟ್ಟಿಸಲೇಬೇಕು ಅಂತ ಉಗ್ರ ರೂಪ ಪ್ರತಿಭಟನೆಗೆ ಮುಂದಾಗ್ತಾರೆ. ಅದೇ ನಂತರ ಏನಂತಂದ್ರೆ ರಾಮನಗರ ವಕೀಲರಿಗೆ ಜಿಲ್ಲೆಯ ಮತ್ತು ರಾಜ್ಯದ ಹಲವಾರು ವಕೀಲ ಸಂಘಗಳು ಕೂಡ ಬೆಂಬಲ ನೀಡ್ತಾರೆ. ಸುಮಾರು 1,500-2 ಸಾವಿರಕ್ಕೂ ಹೆಚ್ಚು ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗಿ DC ಆಫೀಸ್ ಮುಂದೆಗಡೆ ಪ್ರತಿಭಟನೆ ಕೂಡ ಮಾಡ್ತಾರೆ. ಈಗಲೂ ಕೂಡ ಅಹೋರಾತ್ರಿ ಪ್ರತಿಭಟನೆ ಕೂಡ ನಡೀತಾ ಇರೋದು. 2 ದಿನಗಳಿಂದ ಸುಮಾರು ಅಹೋರಾತ್ರಿ ಪ್ರತಿಭಟನೆ ಕೂಡ ನಡೆದಿರುವಂತದ್ದು. ಏನಂದ್ರೆ ಈ ಪ್ರತಿಭಟನೆಗೆ ದಲಿತರ ಮುಖಂಡರು ಕೂಡ ಒಂದು ಪ್ರತಿಭಟನೆ ಮಾಡ್ತಾರೆ, ಟಮಟೆ ಚಳುವಳಿನೂ ಮಾಡ್ತಾರೆ. ಏನಂತಂದ್ರೆ ನಾವು ಕೂಡ ಆಲ್ರೆಡಿ ಅಟ್ರಾಸಿಟಿ ಕೇಸ್ ಹಾಕಿದೀವಿ, ಆದ್ರೆ ಪೊಲೀಸರು ಅಲ್ಟ್ರಾಸಿಟಿ ಕೇಸ್ ತಗೊಳ್ಳಿಲ್ಲ, ಅವ್ರು ನಾರ್ಮಲ್ ಕೇಸ್ ನ ಮಾಡಿದ್ದಾರೆ. ಹಾಗಾಗಿ ಅಲ್ಟ್ರಾಸಿಟಿ ಕೇಸ್ ನ ಆಗ್ಲೇಬೇಕು, ಸುಮಾರು 10 ಜನರ ಮೇಲೆ ಅಲ್ಟ್ರಾಸಿಟಿ ಕೇಸ್ ತಗೊಳ್ಳೇಬೇಕು ಅಂತ ದಲಿತರು ಕೂಡ, ಲಾಯರ್ಗಳ ಮೇಲೆ ಅಲ್ಟ್ರಾಸಿಟಿ ಕೇಸ್ ತಗೋಬೇಕು ಅಂತ ದಲಿತರು ಕೂಡ ನೆನ್ನೆ ಪ್ರತಿಭಟನೆ ಕೂಡ ಮಾಡಿದ್ರು. ತದನಂತರ ಸರ್ಕಾರ ಇದು ಬೇರೆ ದಿಕ್ಕೆ ತಿರುಗ್ತಾ ಇದೆ ಅನ್ನೋ ಕಾರಣದಿಂದ ಇವತ್ತು ಅವರನ್ನ ಸಸ್ಪೆಂಡ್ ಮಾಡುವ ಎಲ್ಲಾ ಸದಸ್ಯಗಳಿರೋದು ಇವತ್ತು 10 ಗಂಟೆಗೆ ಅಧಿಕೃತವಾಗಿ ಕೂಡ ಸಸ್ಪೆಂಡ್ ಆಗ್ತಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಸಮರ ಸದ್ಯಕ್ಕಂತೂ ಒಂದು ಅಲ್ಪ ವಿರಾಮ ಬಿದ್ದಂತೆ ಕಂಡು ಬರ್ತಾ ಇದೆ, ಆದರೆ ಮತ್ತೆ ಭುಗಿಲೇಳುವಂತ ಸೂಚನೆಗಳು ಕೂಡ ಕೊಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.